ಎವ್ರಿವನ್. ಇತ್ತೀಚೆಗೆ ಬಿಮ್ಸ್ಟೆಕ್ ಸಮಿಟ್ ನ್ಯೂಸ್ ಅಲ್ಲಿದೆ. ಬಿಮ್ಸ್ಟೆಕ್ ಅನ್ನೋದು ಒಂದು ರೀಜನಲ್ ಆರ್ಗನೈಸೇಷನ್, ಕೆಲವೊಂದು ಕಂಟ್ರೀಸ್ಗಳು ಸೇರ್ಬಿಟ್ಟು ಮಾಡಿರುವಂತಹ ಒಂದು ಆರ್ಗನೈಸೇಷನ್ ಕೋಆಪರೇಷನ್ಗೋಸ್ಕರ. ಸೊ ಯಾಕೆ ಇದು ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಥೈಲ್ಯಾಂಡ್ ನಲ್ಲಿ 6ನೇ ಆವೃತ್ತಿ ನಡೆದಿದೆ. ಸೊ ಹಾಗಾಗಿ ಈ ಒಂದು ನ್ಯೂಸು ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನ ಯಾವ ಸಿಲೆಬಸ್ ಅಲ್ಲಿ ನೋಡ್ಕೊಬಹುದು ಅಂತ ಹೇಳಿದ್ರೆ, GS2 ಅಲ್ಲಿ ನಾವು ರೀಜನಲ್ ಗ್ರೂಪಿಂಗ್ಸ್ ಗಳ ಅಂಡರ್ ಅಲ್ಲಿ ನಾವು ನೋಡ್ಬೋದಾಗುತ್ತೆ. ಹಾಗೆ ಪ್ರಿಲಿಮ್ಸ್ ಅಲ್ಲೂ ಕೂಡ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ ಕರೆಂಟ್ ಇವೆಂಟ್ಸ್ ಬರುತ್ತಲ್ಲ ಪೇಪರ್ 1 ಅಲ್ಲಿ, ಅದರಲ್ಲಿ ನಾವು ಈ ಒಂದು ಟಾಪಿಕ್ ಅನ್ನ ನೋಡ್ಬೋದಾಗತ್ತೆ. ಸೊ ಮೊದಲಿಗೆ ಬಿಮ್ಸ್ಟೆಕ್ ಅಂದ್ರೆ ಏನು, ಹೇಗೆ ಬಿಮ್ಸ್ಟೆಕ್ ಸ್ಟಾರ್ಟ್ ಆಯ್ತು? ಬಿಮ್ಸ್ಟೆಕ್ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಹೇಳ್ಬಿಟ್ಟು ಬಿಮ್ಸ್ಟೆಕ್ಕಿನ ಫುಲ್ ಫಾರ್ಮ್. ಇದನ್ನ ಬ್ಯಾಂಕಾಕ್ ಡಿಕ್ಲರೇಷನ್ ಅಂತ ಹೇಳಿ ನಡೆಯುತ್ತೆ. ಈ ಬ್ಯಾಂಕಾಕ್ ಡಿಕ್ಲರೇಷನ್ ಆ ಟೈಮಲ್ಲಿ 1997 ಅಲ್ಲಿ ಬಿಮ್ಸ್ಟೆಕ್ ಅನ್ನ ಅಳವಡಿಸ್ಕೊಳ್ತೀವಿ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಢಾಕಾ ಬಾಂಗ್ಲಾದೇಶ್ ಅಲ್ಲಿ ಇದೆ. ಸೊ ಮೊದಲಿಗೆ 1997ರಲ್ಲಿ ನಾವು ಇದನ್ನ ಬಿಮ್ಸ್ಟೆಕ್ ಅಂತ ಹೇಳಿ ಕರಿತಾ ಇರಲಿಲ್ಲ. ಇದನ್ನ BISTEC ಬಿಸ್ಟೆಕ್ ಅಂತ ಹೇಳ್ಬಿಟ್ಟು ಕರಿತಿದ್ವಿ. ಅಂದ್ರೆ ಆಗ ಯಾವಾಗ ತಗೊಂಡ್ಬಂದ್ರು ಬಿಮ್ಸ್ಟೆಕ್ ಆರ್ಗನೈಸೇಷನ್ ನ ತಗೊಂಡ್ಬಂದ್ರು, ಫಾರ್ಮ್ ಮಾಡಿದ್ರು, ಆ ಟೈಮಲ್ಲಿ ಬಾಂಗ್ಲಾದೇಶ್, ಇಂಡಿಯಾ ಮತ್ತೆ ಬೇರೆ ಮೆಂಬರ್ಸ್ ಆಗಿರುವಂತಹ ಶ್ರೀಲಂಕಾ ಅಂಡ್ ಥೈಲ್ಯಾಂಡ್, ಇದಿಷ್ಟು ಆರ್ಗನೈಸೇಷನ್ಸ್ ಅಥವಾ ಇದಿಷ್ಟು ಕಂಟ್ರೀಸ್ಗಳು ಮಾತ್ರ ಈ ಒಂದು ಆರ್ಗನೈಸೇಷನ್ ಅಲ್ಲಿ ಜಾಯಿನ್ ಆಗಿತ್ತು. ಸೊ ಹಾಗಾಗಿ ಬಿಸ್ಟೆಕ್ ಅಂತ ಹೇಳ್ಬಿಟ್ಟು 1997ರಲ್ಲಿ ಕರೀತಾ ಇದ್ರು. ವಿಚ್ ಇಸ್ ನಥಿಂಗ್ ಬಟ್ ಬಿಮ್ಸ್ಟೆಕ್ಕಿನ ಫೌಂಡಿಂಗ್ ಮೆಂಬರ್ಸ್ ಯಾರು ಅಂತ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಬಾಂಗ್ಲಾದೇಶ್, ಇಂಡಿಯಾ, ಶ್ರೀಲಂಕಾ ಮತ್ತೆ ಥೈಲ್ಯಾಂಡ್ ಅನ್ನೋದು ನೆನಪಿರ್ಬೇಕಾಗತ್ತೆ. ನಂತರ ಇದಕ್ಕೆ ಬಾಂಗ್ಲಾದೇಶ್ ಇದೆಲ್ಲ ಒಂದು ಕೋಆಪರೇಷನ್, ಎಕನಾಮಿಕ್ ಕೋಆಪರೇಷನ್ಗೋಸ್ಕರ ಫಾರ್ಮ್ ಮಾಡಿದಂತಹ ಆರ್ಗನೈಸೇಷನ್ ಆಗಿರೋದ್ರಿಂದ ಆಮೇಲೆ ಏನಾಯ್ತು, ಬೇ ಆಫ್ ಬೆಂಗಾಲ್ ರೀಜನ್ ಅಲ್ಲಿ ಇರುವಂತಹ ಮಯನ್ಮಾರ್ ಜಾಯಿನ್ ಆಯ್ತು. ಸೊ ಮಯನ್ಮಾರ್ ಜಾಯಿನ್ ಆದ್ಮೇಲೆ ಬಿಮ್ಸ್ಟೆಕ್ ಆಯ್ತು. ಅದಾದ್ಮೇಲೆ 2004ರಲ್ಲಿ ನೇಪಾಲ್ ಮತ್ತೆ ಭೂತಾನ್ ಎರಡು ಕೂಡ ಜಾಯಿನ್ ಆಗುತ್ತೆ. ಈಗ ಅಟ್ ಪ್ರೆಸೆಂಟ್ ಯಾವ್ಯಾವೆಲ್ಲ ಮೆಂಬರ್ ಕಂಟ್ರೀಸ್ಗಳಿದೆ ಅಂತ ನಾವು ನೋಡ್ಕೊಂಡ್ರೆ, ಬಾಂಗ್ಲಾದೇಶ್, ಇಂಡಿಯಾ, ಮಯನ್ಮಾರ್, ಶ್ರೀಲಂಕಾ, ಥೈಲ್ಯಾಂಡ್, ಭೂತಾನ್ ಮತ್ತೆ ನೇಪಾಳ್, ಇದೆಷ್ಟು ಕಂಟ್ರೀಸ್ಗಳು ಮೆಂಬರ್ ಕಂಟ್ರೀಸ್ಗಳು ಬಿಮ್ಸ್ಟೆಕ್ ಆರ್ಗನೈಸೇಷನ್ದು. ಸೊ ಬಿಮ್ಸ್ಟೆಕ್ಕಿನ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈ ಒಂದು ಆರ್ಗನೈಸೇಷನ್ ಅಲ್ಲಿ ಯಾರೆಲ್ಲ ಮೆಂಬರ್ಸ್ ಇದೆ ಅಲ್ಲ, ದಟ್ ರೆಪ್ರೆಸೆಂಟ್ಸ್ 1.8 ಬಿಲಿಯನ್ ಪಾಪ್ಯುಲೇಷನ್ ಅಂಡ್ ಆಲ್ಸೋ GDP 3.6 ಟ್ರಿಲಿಯನ್ GDP ಅಲ್ಲಿ ನಾವು ಇಂಪಾರ್ಟೆನ್ಸ್ ನ ನೋಡ್ಬೋದಾಗತ್ತೆ. ಸೊ ಇಲ್ಲಿ ಮ್ಯಾಪ್ ಅಲ್ಲೂ ಕೂಡ ನಾವು ಅಂದ್ರೆ ಮ್ಯಾಪ್ ನ ನೋಡ್ಕೊಂಡ್ರೆ ನಮ್ಗೆ ಆರ್ಗನೈಸೇಷನ್ ತುಂಬಾ ಸ್ಟೇಟ್ಗಳು ತುಂಬಾ ಚೆನ್ನಾಗಿ ನೆನಪಿರುತ್ತೆ, ಯಾವ್ಯಾವ ಕಂಟ್ರೀಸ್ಗಳಿದೆ ಅಂತ ಹೇಳ್ಬಿಟ್ಟು. ಭಾರತದ ಜೊತೆ ಜಾಯಿನ್ ಆಗಿರುವಂತಹ ನೇಪಾಲ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್, ಥೈಲ್ಯಾಂಡ್ ಮತ್ತೆ ಇಲ್ಲಿ ಶ್ರೀಲಂಕಾ. ಸೊ ಇದಿಷ್ಟು ಕೂಡ ಮೆಂಬರ್ಸ್ಗಳು ನೆನಪಿರ್ಬೇಕಾಗತ್ತೆ. ಸೊ ಬಿಮ್ಸ್ಟೆಕ್ ಆಬ್ಜೆಕ್ಟಿವ್ ಏನು, ಎದಕ್ಕೋಸ್ಕರ ಬಿಮ್ಸ್ಟೆಕ್ ನ ಫಾರ್ಮ್ ಮಾಡಿದ್ರು ಅಂತ ಹೇಳಿದ್ರೆ, ಎಕನಾಮಿಕ್ ಗ್ರೋತ್, ಬೇ ಆಫ್ ಬೆಂಗಾಲ್ ರೀಜನ್ ಅಲ್ಲಿರುವಂತಹ ಕಂಟ್ರೀಸ್ಗಳದ್ದು ಎಕನಾಮಿಕ್ ಗ್ರೋತ್ ಮತ್ತೆ ಸೋಷಿಯಲ್ ಪ್ರೋಗ್ರೆಸ್ಗೋಸ್ಕರ ತಗೊಂಡ್ಬರ್ತೀವಿ. ಅದೇ ರೀತಿ ಎಕನಾಮಿಕ್, ಸೋಷಿಯಲ್, ಸೈಂಟಿಫಿಕ್ ಮತ್ತೆ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಕೊಲಾಬರೇಷನ್ ಪ್ರಮೋಟ್ ಮಾಡೋದಕ್ಕೋಸ್ಕರ ತಗೊಂಡ್ಬಂದಿದ್ದೀವಿ. ಹಾಗೆಯೇ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಎಜುಕೇಶನ್, ಪ್ರೊಫೆಷನಲ್, ಈ ರೀತಿ ಫೀಲ್ಡ್ ಅಲ್ಲಿ ರಿಸರ್ಚ್, ಇದರಲ್ಲೆಲ್ಲ ಟ್ರೈನಿಂಗ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಿಮ್ಸ್ಟೆಕ್ ಅನ್ನ ತಗೊಂಡ್ಬರ್ತೀವಿ. ಸೊ ಇದ್ರದ್ದು ಮೇಜರ್ ಪ್ರಿನ್ಸಿಪಲ್ಸ್ ಏನೇನು ಅಂದ್ರೆ, ಸೊವೆರಿಯನ್ ಈಕ್ವಾಲಿಟಿ, ಏನೇ ಡಿಸಿಷನ್ ತಗೊಂಡ್ರು ಅದಕ್ಕಿಂತ ಮೇಲೆ ಯಾರು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟೆರಿಟೋರಿಯಲ್ ಇಂಟಿಗ್ರಿಟಿ, ನಾನ್ ಇಂಟರ್ಫರೆನ್ಸ್ ಇನ್ ಇಂಟರ್ನಲ್ ಅಫೇರ್ಸ್, ಇದೆಲ್ಲಾ ಕಂಟ್ರೀಸ್ಗಳು ಕೂಡ ಒಂದು ಕೋಆಪರೇಷನ್ ಅಲ್ಲಿ ವರ್ಕ್ ಆಗ್ತಿದ್ರು ಕೂಡ ಇಂಡಿಯಾ ತಗೊಳ್ಳೋ ಡಿಸಿಷನ್ ಅಥವಾ ಇಂಟರ್ನಲ್ ಡಿಸಿಷನ್ಸ್ ಏನಿರುತ್ತಲ್ವಾ, ಅದು ಯಾವುದಕ್ಕೂ ಕೂಡ ಬೇರೆ ಬೇರೆ ಕಂಟ್ರೀಸ್ಗಳು ಯಾವುದೇ ರೀತಿ ಇಂಟರ್ಫರೆನ್ಸ್ ನ ಮಾಡೋ ಹಾಗಿಲ್ಲ. ಇದು ಕೂಡ ಪ್ರಿನ್ಸಿಪಲ್. ನೆಕ್ಸ್ಟ್ ಇಲ್ಲಿ ತಗೊಂಡಿರುವಂತಹ ಪ್ರಿಯಾರಿಟಿ ಸೆಕ್ಟರ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡ್ಕೊಂಡ್ರೆ, ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ಕೌಂಟರ್ ಟೆರರಿಸಮ್ ಮತ್ತೆ ಟ್ರಾನ್ಸ್ನ್ಯಾಷನಲ್ ಕ್ರೈಮ್ಸ್, ಹಾಗೆ ಎನ್ವಿರಾನ್ಮೆಂಟ್ ಅಂಡ್ ಡಿಸಾಸ್ಟರ್, ಫಿಶರೀಸ್, ಎನರ್ಜಿ, ಟೂರಿಸಂ, ಟೆಕ್ನಾಲಜಿ, ಅಗ್ರಿಕಲ್ಚರ್, ಹೆಲ್ತ್, ಪವರ್ಟಿ ಅಲಿವೇಶನ್ಸ್. ಸೊ ಈ ಒಂದು ಮೇಜರ್ ಸೆಕ್ಟರ್ಸ್ ಮೇಲೆ ಬಿಮ್ಸ್ಟೆಕ್ ವರ್ಕ್ ಆಗ್ತಾ ಹೋಗುತ್ತೆ.
ಸೊ ಸಿಗ್ನಿಫಿಕೆನ್ಸ್ ಏನು ಭಾರತಕ್ಕೆ ಈ ಬಿಮ್ಸ್ಟೆಕ್ ಕಂಟ್ರೀಸ್ ಇಂದ ಅಂತ ಹೇಳಿದ್ರೆ, ಅಥವಾ ಬಿಮ್ಸ್ಟೆಕ್ ಆರ್ಗನೈಸೇಷನ್ ಇಂದ ಅಂತ ಹೇಳಿದ್ರೆ, ನಮ್ಮ ಭಾರತದ ಪಾಲಿಸಿ ಆಗಿರುವಂತಹ ಆಕ್ಟ್ ಈಸ್ಟ್ ಪಾಲಿಸಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಹಾಗೆಯೇ ಸಾರ್ಕ್ ಅಲ್ಲಿ ಇರುವಂತಹ ಚಾಲೆಂಜಸ್, ಎಸ್ಪೆಷಲಿ ಪಾಕಿಸ್ತಾನ ಜೊತೆಗೆ ಇರುವಂತಹ ಚಾಲೆಂಜಸ್ ನ ಬೈಪಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೌತ್ ಈಸ್ಟರ್ನ್ ರೀಜನ್ ಅಲ್ಲಿ ನಮ್ಮ ಭಾರತದ ಕನೆಕ್ಟಿವಿಟಿಯನ್ನ ಸ್ಟ್ರೆಂಥನ್ ಮಾಡುತ್ತೆ. ಸ್ಟ್ರಾಟಜಿಕ್ ಡೆಪ್ತ್, ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಒಂದು ಸ್ಟ್ರಾಟಜಿಕ್ ಡೆಪ್ತ್ ನ ಕೂಡ ಇದು ಕ್ರಿಯೇಟ್ ಮಾಡುತ್ತೆ. ಸೊ ಈಗ ಸಮ್ಮಿಟ್ ನಡೀತಿದೆ, 6ನೇ ಸಮ್ಮಿಟ್ ಇವಾಗ ನಡೀತಿರೋದು. ಸೊ ಈ ಸಮ್ಮಿಟ್ ಅಲ್ಲಿ ಭಾರತ ಅಥವಾ ಈ ಬಿಮ್ಸ್ಟೆಕ್ ನೇಷನ್ಸ್ ಏನೆಲ್ಲ ಸ್ಟೆಪ್ಸ್ಗಳನ್ನ ತಗೊಂಡ್ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲನೇದಾಗಿ ಬಿಮ್ಸ್ಟೆಕ್ ನ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಮ್ಮ ಭಾರತದಲ್ಲಿ ಅಥವಾ ಬಿಮ್ಸ್ಟೆಕ್ ರೀಜನ್ ಅಲ್ಲಿ ಇರುವಂತಹ ಕಂಟ್ರೀಸ್ ಜೊತೆ ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಕ್ಯಾನ್ಸರ್ ಕೇರ್. ಈಗ ತುಂಬಾನೇ ಇಶ್ಯೂಸ್ ನೋಡ್ತಿದೀವಿ, ಕ್ಯಾನ್ಸರ್ ಎಷ್ಟೆಲ್ಲ ಜಾಸ್ತಿ ಆಗ್ತಿದೆ ಭಾರತದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಕ್ಯಾನ್ಸರ್ ಸೆಂಟರ್ಸ್ ಅನ್ನ ಬಿಮ್ಸ್ಟೆಕ್ ರೀಜನ್ಸ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಡಿಯಾ ಮೊದಲ ಸ್ಟೆಪ್ ಅನ್ನ ತಗೊಂಡಿದೆ. ಸೆಕೆಂಡ್ ಸ್ಟೆಪ್ ವಿಷನ್ 2030 ಅಂತ ಹೇಳ್ಬಿಟ್ಟು. ಸೊ ವಿಷನ್ 2030 ಡಾಕ್ಯುಮೆಂಟ್ಸ್, ಇದೊಂದು ಡಾಕ್ಯುಮೆಂಟ್ಸ್ ಯಾಕೆ ಪ್ರಿಪೇರ್ ಮಾಡಿದ್ದಾರೆ ಅಥವಾ ಯಾಕೆ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಕನಾಮಿಕ್ ಇಂಟಿಗ್ರೇಷನ್ ಮತ್ತೆ ಕೊಲಾಬ್ರೇಷನ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಟೆಕ್ನಾಲಜಿ, ಈ ರೀತಿಯ ಒಂದು ರೀಜನ್ಸ್ ಮೇಲೆ ಫೋಕಸ್ ಮಾಡಿಬಿಟ್ಟು ಅದನ್ನ ಡೆವಲಪ್ ಮಾಡೋದಕ್ಕೋಸ್ಕರ ವಿಷನ್ 2030 ಅನ್ನುವಂತಹ ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಥರ್ಡ್ ಒನ್ ಬಂದ್ಬಿಟ್ಟು ಇಂಡಿಯಾದ 21 ಪಾಯಿಂಟ್ ಆಫ್ ಆಕ್ಷನ್. ಸೊ ಈ ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ಏನೆಲ್ಲ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಟ್ರೇಡ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ನಾವಿಲ್ಲಿ ಸಿಗ್ನಿಫಿಕೆನ್ಸ್ ಗಳನ್ನ ಪ್ರಿಯಾರಿಟಿ ಸೆಕ್ಟರ್ಸ್ ನ ನೋಡುವಾಗ ನೋಡ್ಕೊಂಡಿದ್ವಿ. ಟ್ರೇಡ್ ಆಗಿರ್ಬೋದು ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಇಂಟಿಗ್ರೇಷನ್, ಇದೆಲ್ಲದರಲ್ಲೂ ಕೂಡ ರೀಜನಲ್ ಕೋಆಪರೇಷನ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಇಂಡಿಯಾ 21 ಪಾಯಿಂಟ್ ಆಫ್ ಆಕ್ಷನ್ ಅನ್ನುವಂತಹ ಪ್ಲಾನ್ ಅನ್ನ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸಸ್ಟೈನಬಲ್ ಮ್ಯಾರಿಟೈಮ್ ಟೆಕ್ನಾಲಜೀಸು, ಟ್ರೆಡಿಷನಲ್ ನಾಲೆಡ್ಜು, ಟ್ರೆಡಿಷನಲ್ ಮೆಡಿಸನ್ಸು, ಅಗ್ರಿಕಲ್ಚರಲ್ ಟ್ರೈನಿಂಗು, ಇದೆಲ್ಲದನ್ನು ಪ್ರಮೋಟ್ ಮಾಡಬೇಕು ಬಿಮ್ಸ್ಟೆಕ್ ರೀಜನ್ಸ್ ಅಲ್ಲಿ ಅಂತ ಕೂಡ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅನ್ನ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಬೋಧಿ. ಸೊ ಬೋಧಿ ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡ್ಕೊಂಡ್ವಿ ಎನ್ವಿರಾನ್ಮೆಂಟ್ ಡಿಸಾಸ್ಟರ್ಸ್ ಅಂಡ್ ಇಲ್ಲಿ ಟ್ರೈನಿಂಗ್ ಕೊಡೋದಕ್ಕೋಸ್ಕರ ಟ್ರೈನಿಂಗ್, ರಿಸರ್ಚ್ ಅಂಡ್ ಸಪೋರ್ಟ್, ಎಜುಕೇಶನಲ್ ಪ್ರೊಫೆಷನ್ಸ್ ಡೆವಲಪ್ಮೆಂಟ್, ಇದೆಲ್ಲ ಹೇಳಿದ್ವಿ ಅಲ್ವಾ. ಇದನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಬೋಧಿ ಅನ್ನುವಂತಹ ಪ್ರೋಗ್ರಾಮ್ನ ತಗೊಂಡ್ಬಂದಿದ್ದಾರೆ. ಸೊ ಇದರಲ್ಲಿ ಇದನ್ನ ಅನೌನ್ಸ್ ಮಾಡಿರೋದು ಭಾರತ. ಈ ಪ್ರೋಗ್ರಾಮ್ ಮೇನ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ, ಬಿಮ್ಸ್ಟೆಕ್ ಕಂಟ್ರೀಸ್ ಇದೆಯಲ್ಲ, ಆ ಕಂಟ್ರೀಸ್ ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟು, ಟ್ರೈನಿಂಗ್, ಸ್ಕಾಲರ್ಶಿಪ್, ಈ ರೀತಿಯಾದ ಆಕ್ಟಿವಿಟೀಸ್ಗಳನ್ನ ತರೋದ್ರ ಮೂಲಕ ಅಲ್ಲಿರುವಂತಹ ಪ್ರೊಫೆಷನಲ್ಸ್ಗೆ ಎಕ್ಸ್ಟ್ರಾ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಎಜುಕೇಶನ್ನ ನಾವು ಪ್ರಮೋಟ್ ಮಾಡ್ತಾ ಹೋಗ್ತೀವಿ, ಇದರಿಂದ ಸ್ಕಿಲ್ ಇರುವಂತಹ ಎಂಪ್ಲಾಯ್ಮೆಂಟು ಅಸೆಟ್ ಆಗಿ ಕ್ರಿಯೇಟ್ ಆಗ್ತಾ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೋಧಿ ಅನ್ನುವಂತಹ ಒಂದು ಪ್ರೋಗ್ರಾಮ್ನ ಈ ಒಂದು ಬಿಮ್ಸ್ಟೆಕ್ 6ನೇ ಸಮ್ಮಿಟ್ ಅಲ್ಲಿ ತಗೊಂಡ್ಬರಲಾಗಿದೆ. ಅಷ್ಟೇ ಅಲ್ಲ, ಬಿಮ್ಸ್ಟೆಕ್ ಕಂಟ್ರೀಸ್ಗಳನ್ನ ನೋಡಿದ್ರೆ ನಮಗೆ ಕಲ್ಚರಲ್ ಕನೆಕ್ಟಿವಿಟಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಆ ಕಲ್ಚರಲ್ ಕನೆಕ್ಟಿವಿಟಿಯನ್ನ ಡೆವಲಪ್ ಮಾಡೋದಕ್ಕೋಸ್ಕರ ಬಿಮ್ಸ್ಟೆಕ್ ಅಥ್ಲೆಟ್ ಮೀಟ್ 2025 ಇದನ್ನ ಆರ್ಗನೈಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಫಸ್ಟ್ ಬಿಮ್ಸ್ಟೆಕ್ ಗೇಮ್ಸ್ 2027 ನಲ್ಲಿ ಮಾಡ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಿಮ್ಸ್ಟೆಕ್ ಟ್ರೆಡಿಷನಲ್ ಮ್ಯೂಸಿಕ್ ಫೆಸ್ಟಿವಲ್, ಈ ಬಿಮ್ಸ್ಟೆಕ್ ಕಂಟ್ರೀಸ್ಗಳೇ ಟ್ರೆಡಿಷನಲ್ ಮ್ಯೂಸಿಕ್ ಫೆಸ್ಟಿವಲ್ಸ್ಗಳನ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಹಾಗೆಯೇ ಯಂಗ್ ಲೀಡರ್ಸ್ ಸಮಿಟ್, ಈ ಬಿಮ್ಸ್ಟೆಕ್ ರೀಜನ್ ಅಲ್ಲಿ ಇರುವಂತಹ ಯಂಗ್ ಲೀಡರ್ಸ್ ಎಲ್ಲ ಇದಾರಲ್ಲ, ಅವರುಗಳ ಸಮಿತ್ ಅನ್ನ ಮಾಡಿಬಿಟ್ಟು ಬೇರೆ ಬೇರೆ ಸ್ಟೂಡೆಂಟ್ಸ್ಗಳಿಗೂ ಕೂಡ ಮೋಟಿವೇಶನ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಇನಿಷಿಯೇಟಿವ್ ನ ತಗೊಂಡ್ಬಂದಿರೋದು. ನಂತರ ಈ ರೀತಿ ಪ್ರೋಗ್ರಾಮ್ಸ್ಗಳನ್ನ ತಗೊಂಡ್ಬರೋದ್ರಿಂದ ಕಲ್ಚರಲ್ ಕೋಆಪರೇಷನ್ ಇನ್ಕ್ರೀಸ್ ಆಗುತ್ತೆ. ಕಲ್ಚರಲ್ ಕೋಆಪರೇಷನ್ ಇನ್ಕ್ರೀಸ್ ಆಗೋದ್ರಿಂದ ಟೂರಿಸಂ ಸೆಕ್ಟರ್ಸ್ ಡೆವಲಪ್ ಆಗುತ್ತೆ. ಇಂಟರ್ನಲ್ಲಿ ನಮ್ಮ ಒಂದು ಎಕನಾಮಿಕ್ ಆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಸ್ಟೆಪ್ಸ್ಗಳನ್ನ ತಗೊಂಡ್ಬಂದಿರೋದು. ಇನ್ನ ಇಂಡಿಯಾ ಮತ್ತೆ ಥೈಲ್ಯಾಂಡ್ ಎರಡನ್ನೇ ನಾವು ಸಪರೇಟ್ ಆಗಿ ನೋಡ್ಕೊಂಡ್ರೆ, ಇಬ್ರು ಸೇರ್ಬಿಟ್ಟು ರೀಜನಲ್ ಕನೆಕ್ಟಿವಿಟಿಗೋಸ್ಕರ ಇಂಡಿಯಾ, ಮಯನ್ಮಾರ್, ಥೈಲ್ಯಾಂಡ್
ಟ್ರೈಲ್ಯಾಟ್ರಲ್ ಹೈವೇ ಪ್ರೋಗ್ರಾಮ್ ಅನ್ನ ತಗೊಂಡ್ಬಂದಿದ್ದಾರೆ. ಟ್ರೈಲ್ಯಾಟ್ರಲ್ ಯಾಕೆ? ಇಂಡಿಯಾ, ಮಯನ್ಮಾರ್, ಥೈಲ್ಯಾಂಡ್ 3 ಇದೆ ಅಲ್ವಾ, ಅದಕ್ಕೋಸ್ಕರ ಇದು ಟ್ರೈಲ್ಯಾಟ್ರಲ್ ಪ್ರೋಗ್ರಾಮ್ ಆಗಿದೆ. ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಏನು ಅಂತ ಹೇಳಿದ್ರೆ, ಬುದ್ಧಿಸಮ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಅಥವಾ ಬುದ್ಧಿಸ್ಟ್ ಕಲ್ಚರಲ್ ಲಿಂಕೇಜಸ್ಗಳನ್ನ ಇನ್ನೂ ಕೂಡ ಇಂಪ್ರೂವ್ ಮಾಡೋದಕ್ಕೋಸ್ಕರ ಈ 3 ದೇಶಗಳು ಸೇರ್ಬಿಟ್ಟು ಕಲ್ಚರಲ್ ಟೈಸ್ನ ಕೂಡ ತಗೊಂಬಂದಿದೆ. ಸೊ ಇದಿಷ್ಟು ನಮಗೆ ಈ ರೀತಿ ಈ ಸಲದ 6ನೆಯ ಸಮ್ಮಿಟ್ ಅಲ್ಲಿ ಬಿಮ್ಸ್ಟೆಕ್ ರೀಜನಲ್ ನೇಷನ್ಸ್ಗಳು ಅನೌನ್ಸ್ ಮಾಡ್ಕೊಂಡಿರುವಂತಹ ಪಾಯಿಂಟ್ಸ್ ಆಗಿದೆ. ಸೊ ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಯಾವ್ಯಾವ ಒಂದು ವಿಷನ್ 2030 ಆಗಿರ್ಬೋದು, ಬೋಧಿ ಪ್ರೋಗ್ರಾಮ್ಸ್ ಆಗಿರ್ಬೋದು, ಅಥವಾ ಆಕ್ಷನ್ 21 ಪ್ಲಾನ್ ಆಗಿರ್ಬೋದು, ಈ ರೀತಿ ಡೈರೆಕ್ಟ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಮೇನ್ಸ್ ಅಲ್ಲಿ ಬಿಮ್ಸ್ಟೆಕ್ ರೀಜನ್ಸ್ ಇಂಡಿಯನ್ ಪರ್ಸ್ಪೆಕ್ಟಿವ್ ಆಗಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಅಥವಾ ಯಾವ ತರ ವರ್ಕ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಬಿಮ್ಸ್ಟೆಕ್ ಇಸ್ ಪ್ರೈಮರಿಲಿ ಏಮ್ಡ್ ಅಟ್, ಯಾವ್ದ್ರ ಮೇಲೆ? ಮಿಲಿಟರಿ ಕೋಆಪರೇಷನ್ ಅಲ್ಲ. ನೆಕ್ಸ್ಟ್ ರೀಜನಲ್ ಎಕನಾಮಿಕ್ ಅಂಡ್ ಟೆಕ್ನಿಕಲ್ ಕೋಆಪರೇಷನ್, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ಸೊ ಇದಿಷ್ಟು ಬಿಮ್ಸ್ಟೆಕ್ ನೇಷನ್ಸ್ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಳ್ಳುವಂತಹ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.